ನಮ್ಮೊಂದಿಗೆ ಬಿಜೆಪಿ ಕಾರ್ಯಕರ್ತರು ಯತಿರಾಜ್ ಅವರಿದ್ದಾರೆ. ಅವ್ರನ್ನೇ ನೇರವಾಗಿ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅಂದರೆ ಇವತ್ತು ಬಹಳ ಮುಖ್ಯವಾಗಿ ಶ್ರೀರಂಗಪಟ್ಟಣದ ಟೌನ್ ಲಿಮಿಟ್ಸ್ ಇರುವಂತಹ ಮಹಿಳೆಯರಿಗೆ ಅಂದರೆ 3000ಕ್ಕೂ ಅಧಿಕ ಮಹಿಳೆಯರಿಗೆ ಬಾಗಿನ ವಿತರಣೆ ಮಾಡುವಂತಹ ಮಹತ್ತರ ಕಾರ್ಯಕ್ರಮವನ್ನು ಎಸ್ ಸಚ್ಚಿದಾನಂದ್ ಅವರು ಹಮ್ಮಿಕೊಂಡಿದ್ರು. ಕಾರ್ಯಕರ್ತರು ಏನು ಹೇಳ್ತಾರೆ ಅನ್ನೋದು ಕೇಳೋಣ. ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಕಾರ್ಯಕ್ರಮಕ್ಕೆ ನೀವು ಕೂಡ ಭಾಗಿಯಾಗಿದ್ರಿ ಸರ್. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಪರವಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸಚ್ಚಿದಾನಂದ್ ಅವರು ನಿಜವಾಗ್ಲೂ ಜನಸೇವಕರು, ಜನನಾಯಕರು ಅಂತೇಳಿ ನಾನು ಮೊದಲಿಗೆ ಹೇಳ್ತೀನಿ. ಇವೆಲ್ಲವೂ ಕಲ್ಚರ್, ನಮ್ಮ ಭಾರತ ದೇಶದಲ್ಲಿ ಇವೆಲ್ಲ ಸಿದ್ಧಾಂತಗಳನ್ನು ಬಂದಿರತಕ್ಕಂಥ ದೇಶ. ಈ ನಾಡಿನಲ್ಲಿ ಇದೊಂದು ಸಂಪ್ರದಾಯ, ಗೌರಿ ಹಬ್ಬದ ಸಂದರ್ಭದಲ್ಲಿ ಈ ಬಾಗಿನ ಕೊಡ್ತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ಇಡೀ ಕ್ಷೇತ್ರದ ಜನತೆಗೆ ಆಲ್ಮೋಸ್ಟ್ ಕೊಟ್ಟಂಗೆ ಆಗಿದೆ. ಹಾಗಾಗಿ ಇವತ್ತು ಶ್ರೀರಂಗಪಟ್ಟಣ ಭಾಗದಲ್ಲಿ ಬಾಗಿನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಬಂದಿದೆ. ಎಲ್ಲರ ಮನಸ್ಸಿನಲ್ಲೂ ಖುಷಿ ತಂದಿದೆ. ಇದು ಇನ್ನೂ ಮುಂದೆ ಹೆಚ್ಚಾಗಿ ಅವರು ಮಾಡಲಿ, ಭಗವಂತ ಅವ್ರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್. ಓಕೆ, ಅಂದರೆ ಈ ಹಿಂದೆ ಶ್ರೀರಂಗಪಟ್ಟಣದಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ನಡೆದಿಲ್ಲ ಅನ್ನುವಂಥದ್ದನ್ನ ಮಹಿಳೆಯರು ಹೇಳ್ತಾ ಇದ್ರು. ಏನು ಹೇಳ್ತೀರಿ ನೀವು? ಈ ಹಿಂದೆ ನೀವು ಕಾಂಗ್ರೆಸ್ ಅಲ್ಲಿ ಇದ್ರಿ, JDS ಅಲ್ಲಿ ಗುರುತಿಸ್ಕೊಂಡಿದ್ರಿ, ಈಗ ಬಿಜೆಪಿಗೆ ಬಂದಿರುವಂಥದ್ದು ಎಷ್ಟು ಹೆಮ್ಮೆ ಆಗುತ್ತೆ ಅಂತ? ಖಂಡಿತವಾಗಿ ತುಂಬ ಖುಷಿ ಆಗುತ್ತೆ. ಈ ಹಿಂದೆ ನಾನೆಲ್ಲೂ ನೋಡಿಲ್ಲ, ಈ ಥರ ಒಂದು ಕಾರ್ಯಕ್ರಮಗಳನ್ನು ನೋಡಿಲ್ಲ. ಸೊ ಪ್ರಥಮವಾಗಿ ನೋಡ್ತಿರ್ತಕ್ಕಂಥದ್ದೇ ಸಚ್ಚಿದಾನಂದ್ ಅವರ ಈ ಒಂದು ಕಾರ್ಯಕ್ರಮದಲ್ಲಿ 5 ವರ್ಷಗಳಿಂದ ಸತತವಾಗಿ ಈ ಟ್ರಸ್ಟ್ನ ಮುಖಾಂತರವಾಗಿ ಕಾರ್ಯಕ್ರಮ ಅನೇಕ ಜನಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗಲೂ ಇಂಥ ಜನನಾಯಕ, ಇಂಥ ಜನಸೇವಕ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಶಾಸಕರಾಗಬೇಕು ಅನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ. ಓಕೆ, ಕಾರ್ಯಕ್ರಮಕ್ಕೆ ಬಂದಂತಹ ಬಿಜೆಪಿಯ ಮಾಜಿ ಸಚಿವರು ಶ್ರೀರಾಮುಲು ಅವರು ಹೇಳ್ತಾ ಇದ್ರು, ಸಚ್ಚಿದಾನಂದ್ ಅವರು ಮಾಡಿದಂತಹ ಕೆಲಸಗಳನ್ನು ಶ್ಲಾಘಿಸ್ತಾ ಇದ್ರು. ಏನು ಹೇಳ್ತೀರಿ? ಇತ್ತೀಚೆಗಷ್ಟೇ ಹೆಲ್ಮೆಟ್ ಅನ್ನು ವಿತರಣೆ ಮಾಡಿರುವಂಥದ್ದು ಅದಷ್ಟು ವೈರಲ್ ಆಗಿತ್ತು. ಅಂದರೆ ಸಮಾಜಮುಖಿ ಕಾರ್ಯಕ್ರಮನ ಮಾಡ್ತಿರುವಂಥದ್ದು. ಸರ್, ಇವತ್ತಿನ ದಿನಗಳಲ್ಲಿ ಸರ್ಕಾರದಿಂದ ಅನುದಾನಗಳನ್ನು ತಂದು ಕಾರ್ಯಕ್ರಮ ಮಾಡೋದೇ ಬೇರೆ, ಸರ್ಕಾರ ಇಲ್ಲದೆ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಅದು ದೊಡ್ಡ ಶಕ್ತಿ. ಸೊ ಇವತ್ತು ಯಾವುದೇ ಅಧಿಕಾರಿಗಳು ಸಚ್ಚಿದಾನಂದ್ ಅವ್ರಿಗಿಲ್ಲ, ಆದರೂ ಕೂಡ ಜನಪರ ಕಾಳಜಿ ಇರತಕ್ಕಂಥ ಯುವ ನಾಯಕ ಎಲ್ಲ ಕಡೆ ಆದಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದಲ್ಲಿ ಸಂಶಯ ಇಲ್ಲ ಸರ್. ಓಕೆ, ಏನು ಹೇಳ್ತೀರಿ ಕಾರ್ಯಕರ್ತರಿಗೆ? ಏನು ಹೇಳ್ತೀರಿ ಈ ಮೂಲಕ ನೀವು? ಮಳೆ ಬಂತು, ಮಳೆಯನ್ನು ಲೆಕ್ಕಿಸದೆ ಕಾರ್ಯಕರ್ತರು ಶ್ರಮ ಹಾಕಿದ್ರು, ಕಾರ್ಯಕ್ರಮ ಯಶಸ್ವಿ ಆಯ್ತು ಅನ್ನೋದನ್ನ ಹೇಳ್ತಾ ಇದ್ರು. ಏನು ಹೇಳ್ತೀರಿ? ನಾನು ಇದನ್ನೆಲ್ಲ ನೋಡಿದಾಗ ಮಳೆಯನ್ನು ಲೆಕ್ಕಿಸದೆ ಜನರು ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಇದು ಸಚ್ಚಿದಾನಂದ್ ಅವರಿಗೆ 2028ಕ್ಕೆ ಶುಭ ಸೂಚನೆ, ಶಾಸಕರಾಗ್ತಕ್ಕಂಥ ಎಲ್ಲ ಒಂದು ಶುಭ ಸಂಕೇತವನ್ನು ಕೊಟ್ಟಿದ್ದಾರೆ, ಅವರು ಆಶೀರ್ವಾದ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ನಮ್ದಿದೆ ಸರ್. ಎಸ್, ಓಕೆ, ಇದಿಷ್ಟು ಕಾರ್ಯಕರ್ತರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಶ್ರೀರಂಗಪಟ್ಟಣ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.